ವೆಂಕಟಾಪುರ ಎನ್ನುವ ಗ್ರಾಮದಲ್ಲಿ ರಘುರಾಮ್ ಕೌಶಲ್ಯ ಎನ್ನುವ ದಂಪತಿಗಳಿದ್ರು. ಅವರಿಬ್ಬರು ತುಂಬಾ ಒಳ್ಳೆಯವರು. ಅವರ ಮೊದಲ ಮಗ ರಾಜೇಶ್, ಸೊಸೆಯಾದ ಕೀರ್ತಿ, ಸಣ್ಣ ಮಗ ರಾಕೇಶ್, ಸೊಸೆ ಕುಸುಮ, ಹಾಗೆ ಮಗಳು ಕಾವ್ಯ. ದೊಡ್ಡ ಮಗನಾದ ರಾಜೇಶ್ ಆಡಂಬರವಿಲ್ಲದ ಜೀವನವನ್ನು ಮಾಡ್ತಾ ಇದ್ದ. ಆದ್ರೆ ಸೊಸೆಯಾದ ಕೀರ್ತಿ ಮಾತ್ರ ತುಂಬಾ ರಿಚ್ ಆಗಿ ಜೀವನ ಮಾಡ್ತಿದ್ಲು. ಸಣ್ಣ ಮಗನಾದ ರಾಕೇಶ್, ಮಗಳಾದ ಕಾವ್ಯ ಕೂಡ ಕೀರ್ತಿಯ ಹಾಗೆ ಈ ಕಲ್ಚರ್ ಅನ್ನು ತುಂಬಾ ಇಷ್ಟಪಡ್ತಿದ್ರು. ಸಣ್ಣ ಸೊಸೆಯಾದ ಕುಸುಮ ಮಾತ್ರ ಬಡ ಮನೆಯಿಂದ ಬಂದ ಗ್ರಾಮದ ಹುಡುಗಿ. ತುಂಬಾ ಪದ್ಧತಿಯಿಂದ ಅಚ್ಚುಕಟ್ಟಾಗಿ ಇರ್ತಿದ್ಲು. ಯುಗಾದಿ ಹಬ್ಬ ಬರ್ತಾ ಇತ್ತು. ಹೀಗೆ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡಿರುವಾಗ ಕೀರ್ತಿ ಅವಳ ಮನೆಯಿಂದ ಬಂದ ಎಲ್ಲ ವಸ್ತುವನ್ನು ತೋರಿಸ್ತಾ ಇದ್ಲು. ಅತ್ತೆ, ಹಬ್ಬಕ್ಕೆ ನನ್ನ ತವರು ಮನೆಯಿಂದ ಎಷ್ಟೊಂದು ವಸ್ತುಗಳು ಬಂದಿದೆ ನೋಡಿ. ಇಲ್ಲಿ ನೋಡಿ ನನ್ನ ರೇಷ್ಮೆ ಸೀರೆ. ನಮ್ ತಂದೆ ಈ ಸೀರೆನ ನನ್ಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿದ್ದಾರೆ. ಇದರ ಬೆಲೆ ಸುಮಾರು 50,000 ಅಂತೆ. ನಾನು ಈ ಸೀರೆ ಉಟ್ಕೊಂಡ್ರೇನೆ ನಮ್ ಮನೆಗೆ ಒಂದು ಕಲೆ ಬರುತ್ತೆ. ಸೀರೆ ತುಂಬಾನೇ ಚೆನ್ನಾಗಿದೆ ಅಮ್ಮ ಕೀರ್ತಿ. ಆದ್ರೆ ಸೀರೆ ಉಡೋದ್ರಲ್ಲಿ ಮನುಷ್ಯನ ಮನಸ್ಸು ಕೂಡ ಅಡಗಿದೆ. ಅವಾಗ ಕೀರ್ತಿ ಕುಸುಮನ ಬಳಿ ನೋಡಿ, ಅದೇನೋ ನಿಜಾನೇ, ಇಂಥ ಸೀರೆ ಕಟ್ಟೋದು ಎಲ್ಲರಿಗೂ ಅದೃಷ್ಟ ಇರುತ್ತಾ? ಮತ್ತೆ ಹುಟ್ಟಿ ಬರ್ಬೇಕಷ್ಟೇ. ಕುಸುಮಾ, ಈ ಹಬ್ಬಕ್ಕೆ ನಿಮ್ ತವರು ಮನೆಯಿಂದ ಏನು ಬರ್ಲಿಲ್ವಾ? ಒಂದು ಸಾದಾ ಸೀರೆ ಕೂಡ ಕೊಟ್ ಕಳ್ಸಲ್ವಾ? ಸುಮ್ನೆ ಇದೆಲ್ಲ ಕೇಳೋಣ ಅಂತ ಕೇಳ್ತಿದೀನಿ ಅಷ್ಟೇ. ಕೀರ್ತಿ ಈ ಮಾತು ಕುಸುಮನಿಗೆ ಅರ್ಥವಾಯಿತು. ಆವಾಗ ಕುಸುಮ ಸಣ್ಣದಾಗಿ ನಗುತ್ತಾ, ಬಂದಿದೆ ಅಕ್ಕ, ಸಂಕ್ರಾಂತಿ ಹಬ್ಬದಲ್ಲಿ ಬೆಳೆದಂತಹ ಬೆಳೆಯನ್ನು ನನಗೆ ತವರು ಮನೆಯಿಂದ ಕೊಟ್ಕಳಿಸಿದ್ದಾರೆ. ತವರು ಮನೆಯ ಪ್ರೀತಿಯೇ ನನಗೆ ದೊಡ್ಡ ಕಾಣಿಕೆ. ಅಯ್ಯೋ ಕುಸುಮ, ಇಂಥ ಪ್ರೀತಿಯಿಂದ ಹೊಟ್ಟೆ ತುಂಬುತ್ತಾ ಹೇಳ್ ನೋಡೋಣ. ಇಲ್ ನೋಡ್ದ ಡೈಮಂಡ್ ನೆಕ್ಲೆಸ್, ನಮ್ ತಾಯಿಯವರು ಇದ್ನ ನನಗೋಸ್ಕರ ಕೊಟ್ಕಳಿಸಿದ್ದಾರೆ. ಎಷ್ಟೊಂದ್ ಚೆನ್ನಾಗಿದೆ ನೋಡು. ರೇಷ್ಮೆ ಸೀರೆನ ಕೂಡ ನನಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದು. ಓ ಸಾರಿ, ಇಂಥ ಕಾಸ್ಟ್ಲಿ ಐಟಮ್ ಅಂದ್ರೆ ನಿಂಗೆ ಗೊತ್ತಾಗಲ್ಲ ಅಲ್ವಾ? ಕನಿಷ್ಠ ಚಿನ್ನ ಅಂತ ಹೇಳಿದ್ರಾದ್ರೂ ನಿಂಗೆ ಏನಾದ್ರೂ ಗೊತ್ತಾ? ಹೆಂಡತಿಯ ಮಾತನ್ನು ಅರ್ಥ ಮಾಡಿಕೊಂಡ ರಾಜೇಶ್ ಹೀಗೆ ಹೇಳಿದ. ಸುಮನ ಕೈಯಲ್ಲಿ ಈ ರೀತಿ ಚಿನ್ನಾಭರಣಗಳು ಇಲ್ಲದಿದ್ರು ಅವಳ ಮುಖದಲ್ಲಿ ಆ ಲಕ್ಷ್ಮೀ ದೇವಿಯ ನಗು ಯಾವಾಗ್ಲೂ ಶಾಶ್ವತವಾಗಿ ಉಳಿದಿದೆ. ಮಾತು ಕೇಳಿ ಕೀರ್ತಿಗೆ ಕೋಪ ಬಂತು. ಸಾಕು ಸಾಕು, ನೀವು ನನ್ನ ಅಂತಸ್ತಿನ ಬಗ್ಗೆ ಯಾವಾಗಾದ್ರೂ ಹೊಗಳಿದ್ದೀರಾ? ಆ ಹಣ ಇಲ್ಲದಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಾ? ಆಗ ಅತ್ತಿಗೆಯ ಮಾತಿಗೆ ರಾಕೇಶ್ ಮತ್ತು ಕಾವ್ಯ ಸ್ವರ ಕೊಡುತ್ತಾ, ಅತ್ತಿಗೆ, ಬಾವಿಯಲ್ಲಿರುವ ಕಪ್ಪೆಗೆ ಹೊರಗಿನ ಲೋಕದ ಬಗ್ಗೆ ಹೇಗೆ ಗೊತ್ತು? ಸರಿಯಾಗಿ ಹೇಳ್ದೆ ಅಣ್ಣ. ಕೀರ್ತಿ ಅತ್ತಿಗೆನ ನೋಡುವ ಪ್ರತಿಯೊಂದು ಕ್ಷಣವೂ ಇಷ್ಟು ಕಾಸ್ಟ್ಲಿ ಆದ ಮನೆಯಲ್ಲಿ ಯಾಕೆ ಹುಟ್ಟಿಲ್ಲ ಅಂತ ನನಗೂ ಕೂಡ ಎಷ್ಟೋ ಸಲ ಅನ್ಸುತ್ತೆ. ಅತ್ತಿಗೆಯವ್ರದು ಬಿಂದಾಸ್ ಜೀವನ. ಆ ಮಾತಿಗೆ ಕೀರ್ತಿ, ಅದೇನ್ ಕಾವ್ಯ ಹಾಗೆ ಹೇಳ್ತಾ ಇದ್ದೀಯಾ? ನೀನು ಹಣ ಇರುವ ಮನೆಯಲ್ಲಿ ಹುಟ್ಟದಿದ್ರು ಹಣ ಇರುವ ಕೀರ್ತಿ ನಿನಗೆ ಅತ್ತಿಗೆಯಾಗಿ ಬಂದಿದ್ದೀನಿ ಅಲ್ವಾ? ನಿನ್ನ ನೋಡ್ಕೊಳಕ್ಕೆ ನಾನಿಲ್ವಾ? ನಿನ್ನ ಕೋರಿಕೆ ಏನಾದ್ರೂ ಸರಿ, ನನ್ ಜೊತೆ ಹೇಳು, ನಾನ್ ನೋಡ್ಕೋತೀನಿ. ಕೀರ್ತಿ ಅತ್ತಿಗೆ, ನನಗೆ ಚಿಕ್ಕ ವಯಸ್ಸಿನಿಂದ ಮಿಸ್ ಇಂಡಿಯಾ ಆಗ್ಬೇಕು ಅಂತ ಆಸೆ. ಆದ್ರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಓ ಶಿಟ್, ಇಷ್ಟೇನಾ? ಇದನ್ನ ಯಾಕೆ ನೀನ್ ಇಷ್ಟ ದಿನ ನನ್ ಜೊತೆ ಹೇಳಿಲ್ಲ? ಅದಕ್ಕೆ ಸ್ವಲ್ಪ ಹಣ ಖರ್ಚು ಮಾಡ್ಬೇಕಾಗುತ್ತೆ. ನಿನಗೆ ಬೇಕಾದ ಬ್ಯೂಟಿ ಪ್ರಾಡಕ್ಟ್ನೆಲ್ಲ ನಾನ್ ತಂದ್ಕೊಡ್ತೀನಿ. ನಿನ್ನ ಕನ್ಸು ನೆರವೇರಿದ ಹಾಗೇನೆ. ಅದಕ್ಕೆ ಸಂಬಂಧಿಸಿದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ನನಗ್ ಗೊತ್ತು. ಇನ್ ಮುಂದೆ ಇವ್ರನ್ನ ನಾನ್ ನೋಡ್ಕೋತೀನಿ. ನೋಡು ಕಾವ್ಯ, ನಮ್ದು ತುಂಬಾ ಪದ್ಧತಿ ಇರುವ ಫ್ಯಾಮಿಲಿ. ಇಂಥ ಆಲೋಚನೆ ಎಲ್ಲ ನಮ್ಮ ಕುಟುಂಬಕ್ಕೆ ಸೆಟ್ ಆಗಲ್ಲ. ಇಂಥದೆಲ್ಲ ನನಗೂ ನಿಮ್ಮ ಅಮ್ಮನಿಗೂ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಅದರಿಂದ ಚೆನ್ನಾಗಿ ಓದು, ಅಷ್ಟು ಸಾಕು. ಹಾಗೆ ಅಂತ ಹೇಳಿದ ರಘುರಾಮ್. ಹಳೆಯ ಸಂಪ್ರದಾಯ ಎನ್ನುವ ಆ ಮರಗಿಡಗಳನ್ನ ಮತ್ತೆ ನಮ್ಮ ಮೇಲೆ ಎತ್ತಿ ಹಾಕ್ಬೇಡಿ. ಅವುಗಳು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಇಂಡಿಯಾ ಆದ್ರೆ ತಪ್ಪೇನಿದೆ? ಅದು ನಮ್ಮ ಕುಟುಂಬಕ್ಕೆ ಗರ್ವನೇ ಹೊರತು ಮರ್ಯಾದೆ ಹೋಗುವ ವಿಚಾರವಲ್ಲ. ಹಾಗೆ ಅಂತ ಹೇಳಿದ ರಾಕೇಶ್. ಇಲ್ ನೋಡಪ್ಪ ರಾಕೇಶು, ನಿಮ್ಮ ತಂದೆಯ ಮಾತ್ ಕೇಳು. ನಮ್ಮ ಮನೆತನದಲ್ಲಿ ಈ ರೀತಿ ಅಳವಡಿಕೆ ಇಲ್ಲ. ನನಗೆ ನಿಮ್ ತಂದೆಯವರಿಗೆ ಇಂಥದೆಲ್ಲ ಇಷ್ಟ ಆಗಲ್ಲ ರಾಕೇಶ್. ಅತ್ತೆಯ ಮಾತನ್ನು ಕೇಳಿ ಕುಸುಮ ಅವಳ ಗಂಡನ್ ಜೊತೆ, ಏನ್ರಿ ಅತ್ತೆ ಮಾವಯ್ಯ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಮಾತ್ ಕೇಳ್ಬೋದಲ್ವಾ? ಇದೆಲ್ಲ ನಮ್ಮಂತವ್ರ ಕೈಯಲ್ಲಿ ಆಗುವ ಕೆಲ್ಸನ? ಕಾವ್ಯ ಏನೋ ಸಣ್ಣ ಹುಡುಗಿ, ನೀವು ಅವಳಿಗೆ ಬುದ್ಧಿ ಹೇಳದ್ ಬಿಟ್ಬಿಟ್ಟು ಈ ರೀತಿ. ರಾಕೇಶಿಗೆ ತುಂಬಾ ಕೋಪ ಬಂತು. ಓಹೋಹೋಹೋಹೋ, ಬಂದ್ಬಿಟ್ಲು ಹಳ್ಳಿಯ ಬಂಗಾರಿ. ಇವಳಿಗೆ ಮಿಸ್ ಇಂಡಿಯಾ ಬಗ್ಗೆ ಏನು ಗೊತ್ತು ಹೇಳೆ? ಮಿಸ್ ಇಂಡಿಯಾ ಅಂದ್ರೆ ಏನು ಅಂತ? ನಾನೊಬ್ಬ ಹುಚ್ಚ, ಹೋಗಿ ಹೋಗಿ ಏನು ಗೊತ್ತಿಲ್ಲದೆ ನಿನ್ನಂತವಳ ಜೊತೆ ಕೇಳ್ತೀನಲ್ಲ, ಮೊದ್ಲು ನನಗೆ ಹೇಳ್ಬೇಕು. ಲೇ, ಏನೋ ಈ ರೀತಿ ಮಾತಾಡ್ತಾ ಇದ್ದೀಯಾ? ಅಪ್ಪ ಅಮ್ಮ ಹೇಳಿದ್ರೆ ಕೇಳ್ಬೇಕಲ್ವಾ? ಎಲ್ರ ಮುಂದೆ ಎಂತಿ ಜೊತೆ ಹೀಗೆ ಮಾತಾಡೋದಾ? ಅಬ್ಬಬ್ಬಾ,
ಹೆಂಡತಿ ಜೊತೆ ಹೇಗೆ ಮಾತಾಡ್ಬೇಕು, ಹೆಂಡತಿಗೆ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತ ನೀವ್ ಹೇಳದ್ ನೋಡಿದ್ರೆ ನನಗೆ ದೊಡ್ಡ ಆಶ್ಚರ್ಯವಾಗಿದೆ. ಮರ್ಯಾದೆ ಎನ್ನುವುದು ನಾವು ನಡ್ಕೊಳ್ಳುವ ರೀತಿಯಲ್ಲಿದೆ, ಅದು ಕುಸುಮನಿಗೆ ಜಾಸ್ತಿನೇ ಇದೆ. ಹಾಗಾದ್ರೆ ನನಗೆ ಅದು ಇಲ್ಲ ಅಂತನಾ? ನಾನು ಹಾಗೆ ಹೇಳಲಿಲ್ವೇ, ಕುಸುಮನಿಗೆ ಇದೆ ಅಂತ ಹೇಳ್ದೆ ಅಷ್ಟೇ. ನಿಮ್ಮ ಈ ಚುಚ್ಚುವ ಮಾತು ನನಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದ್ರೆ ಮತ್ಯಾಕೆ ಅದ್ ಮತ್ತೆ ನನ್ ಜೊತೆ ಕೇಳ್ತೀಯಾ? ನಾನ್ ಮಾತಾಡುವಾಗ ಮಧ್ಯದಲ್ಲಿ ನೀನ್ ಯಾಕೆ ಬರ್ತೀಯಾ? ಕೀರ್ತಿ ಅತ್ತಿಗೆ, ನೀವೇನು ಮಾತಾಡ್ಬೇಡಿ, ಅಣ್ಣನ್ ಜೊತೆ ನಾನ್ ಮಾತಾಡ್ಕೋತೀನಿ. ಇದೆಲ್ಲ ನೋಡ್ತಾ ಇರುವ ಕೌಶಲ್ಯ ರಘುರಾಮ್ಗೆ ಈ ಜಗಳವನ್ನು ಹೇಗೆ ನಿಲ್ಸ್ಬೇಕು ಅಂತ ಆಲೋಚನೆ ಮಾಡಿದ್ರು. ಲೇ ರಾಜೇಶ್, ನೀನು ಅಣ್ಣನ್ ಜೊತೆ ಹೀಗೆ ಮಾತಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಏನ್ ರಾಕೇಶ್, ನಿಮ್ಮ ಅಣ್ಣನ್ ಜೊತೆ ನೀನ ಈ ರೀತಿ ಮಾತಾಡ್ತಾ ಇರೋದು? ಕುಸುಮನ ಕೂಡ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ? ಮತ್ತೆ ಇನ್ನೇನಮ್ಮ, ನನ್ನ ಇಷ್ಟದ ಬಗ್ಗೆ ಎಲ್ಲ ಆಲೋಚನೆ ಮಾಡದೆ ಹಳ್ಳಿಯ ಗುಗ್ಗುವನ್ನು ತಂದು ನನ್ನ ತಲೆಗೆ ಕಟ್ಟಿದ್ದು ನೀವೇ ತಾನೇ? ನಾನು ಪಪ್ಪು ಗಿಪ್ಪು ಅಂತ ಸುತ್ತಾಡೋನು, ಇವಳೇನಂದ್ರೆ ಬೆಳಿಗ್ಗೆ ಎದ್ದು ಅಂಗಳಕ್ಕೆ ನೀರ್ ಚೆಲ್ಲಿ ರಂಗೋಲಿ ಹಾಕ್ತಾಳೆ. ಈ ಹಳ್ಳಿ ಗುಗ್ಗನ್ನು ನನ್ನ ಫ್ರೆಂಡ್ಸಿಗೆ ಪರಿಚಯ ಮಾಡ್ಲಿಕ್ಕೆ ನನಗೆ ಎಷ್ಟು ನಾಚಿಕೆ ಆಗ್ತಾ ಇದೆ ಗೊತ್ತಾ? ನಿಮಗೆ ಏನಮ್ಮ ಗೊತ್ತು ನನ್ನ ಕಷ್ಟಗಳು? ಇವಳನ್ನ ನನ್ನ ಕುತ್ತಿಗೆಗೆ ಕಟ್ಟಿ ನೀವು ಆರಾಮವಾಗಿ ಇದ್ದೀರಾ. ಅವಳು ಮಾಡುವ ಕೆಲಸಗಳೆಲ್ಲ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ. ಆ ಮಾತನ್ನು ಕೇಳಿದ ರಾಜೇಶಿಗೆ ತುಂಬಾ ಕೋಪ ಬಂತು. ಏಯ್ ಸಾಕು ನಿಲ್ಸು, ಇಷ್ಟಕ್ಕೆ ನೀನು ತುಂಬಾನೇ ಮಾತಾಡ್ಬಿಟ್ಟೆ. ಕುಸುಮನಂತಹ ಹೆಂಡತಿ ಸಿಗ್ಲಿಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ರಾಜೇಶ್ ಮಾತಾಡೋದ್ರಲ್ಲಿ ಏನ್ರಿ ತಪ್ಪಿದೆ? ಕುಸುಮನಂತಹ ಹಳ್ಳಿ ಗುಗ್ಗನ್ನು ಮದ್ವೆ ಮಾಡ್ಕೊಳಕ್ಕೆ ಯಾರ್ರೀ ಒಪ್ತಾರೆ? ಅವನಿಗೆ ಸಿಟಿ ಹುಡುಗಿಯೇ ಬೇಕಾಗಿದ್ದು, ಆದ್ರೆ ಇವಳೇನು ಹಳೆಯ ಕಾಲದ ಹುಡುಗಿ. ಅಂತಹ ಆಲೋಚನೆ ಇರುವ ಹುಡುಗನಿಗೆ ಇಂಥ ಹುಡುಗಿ ಸಿಕ್ಕಿದ್ರೆ ಯಾರಾದ್ರೂ ಬೇಜಾರ್ ಮಾಡ್ಕೋತಾರೆ. ಚೆನ್ನಾಗಿ ಓದಿರುವ ಹುಡುಗಿಯನ್ನು ನೋಡಿ ಮದ್ವೆ ಮಾಡ್ಸಿದ್ರೆ ಪಾಪ ರಾಕೇಶ್ ಎಷ್ಟೊಂದು ಬೇಜಾರ್ ಮಾಡ್ಕೋತಾನ? ಕೀರ್ತಿ, ಏನ್ ಮಾತಾಡ್ತಾ ಇದೀಯಾ ಅಂತ ಆಲೋಚನೆ ಮಾಡಿ ಮಾತಾಡ್ತಾ ಇದೀಯಾ? ಕುಸುಮ ಇಲ್ಲೇ ಇದ್ದಾಳೆ, ಅವಳ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅರ್ಥ ಆಗಲ್ಲ. ನಾನು ಇಲ್ದೇ ಇರುವ ವಿಚಾರದ ಬಗ್ಗೆ ಹೇಳಿದ್ನಾ? ಇರೋದು ತಾನೇ ಹೇಳಿದ್ದು. ಇದ್ದಿದ್ದು ಹೇಳಿದ್ರೆ ಎದ್ ಬಂದು ಎದೆಗೆ ಒದ್ದಂತಂತೆ. ಅವನಿಗೆ ಇಂತಹ ಬಡ ಹುಡುಗಿ ಬೇಕಾಗಿರ್ಲಿಲ್ಲ, ನನ್ನಂತಹ ರಿಚ್ ಹುಡುಗಿನೇ ಬೇಕಾಗಿತ್ತು. ಇವನ ಪೂರ್ತಿ ನನ್ ತಂದೆ ತಾಯಿಗೆ ನೀವು ಪೂಜೆ ಮಾಡ್ಬೇಕು. ಸಾಕಮ್ಮ ಸಾಕು, ನಿನ್ನ ಹಣದ ಪುರಾಣ ಎಲ್ಲ ನಿಲ್ಲಿಸ್ತೀಯಾ? ಹೋಗಿ ಹೋಗಿ ನಿನ್ನ ಮದ್ವೆ ಮಾಡ್ಕೊಂಡೆ ಅಲ್ವಾ? ಮೊದ್ಲು ಆ ತಪ್ಪಿಗೆ ನನ್ನ ಬೈಬೇಕು. ಇಲ್ಲ ರೀ, ನಿಮ್ನ ಬೈಬೇಕಾಗಿಲ್ಲ. ಎಷ್ಟೋ ದೊಡ್ಡ ಶ್ರೀಮಂತಿಕೆ ಮನೆಯಿಂದ ಒಬ್ಳು ಮಗಳಾಗಿ ಮನೆಯವರ ಪ್ರೀತಿಯನ್ನು ಗೆದ್ದಂತಹ ನಾನು ನಿಮ್ನ ಪ್ರೀತಿ ಮಾಡಿ ನನ್ನ ಸ್ಟೇಟಸ್ಸಿಗೆ ನೀವು ಈಕ್ವಲ್ ಆಗಿ ಇಲ್ಲದಿದ್ರು ಕೂಡ ನೀವೇ ನನಗೆ ಬೇಕು ಅಂತ ನಮ್ ತಂದೆ ತಾಯಿನ ಒಪ್ಸಿ ಮದ್ವೆಯಾದೆ ಅಲ್ವಾ? ಮೊದ್ಲು ನನಗೆ ಹೇಳ್ಬೇಕು. ಹಲೋ ಕೋಟೀಶ್ವರ ಮನೆ ಹುಡುಗಿ, ಸ್ವಲ್ಪ ನಿಲ್ಲಿಸ್ತೀರಾ? ನಿಮ್ನ ಯಾರಮ್ಮ ಮೋಸ ಮಾಡಿ ಮದುವೆ ಮಾಡಿದ್ದು? ನೀನೇ ನನ್ನ ಹಿಂದೆ ಬಂದು ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆಯಾದ್ರೆ ನಿನ್ನನ್ನೇ ಮದುವೆಯಾಗೋದು, ಇಲ್ಲದಿದ್ರೆ ನಾನು ಸಾಯ್ತೀನಿ ಅಂತ ನನ್ನ ಯಾಮರ್ಸಿ ನನ್ನನ್ನು ಎದುರಿಸಿ ಮದುವೆಯಾಗಿದ್ದು ನೀನೇ. ಇಷ್ಟೊಂದು ಹಣದ ದುರಂಕಾರ ಇರುವ ಹುಡುಗಿ ಅಂತ ಗೊತ್ತಾಗಿದ್ರೆ ಆವತ್ತೇ ಬೇಡ ಅಂತ ಬಿಡ್ತಾ ಇದ್ದೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನಿಜವಾಗ್ಲೂ ಒಂದು ದಿನ ಆದ್ರೂ ಗಂಡನಿಗೆ ಏನು ಇಷ್ಟ ಇಲ್ಲ ಅಂತ ನನಗೆ ಅಡಿಗೆ ಮಾಡಿ ಕೊಟ್ಟಿರ್ತೀಯ, ಅಥವಾ ಒಂದು ಗ್ಲಾಸ್ ತಣ್ಣೀರಾದ್ರೂ ಕೊಟ್ಟಿರ್ತೀಯ. ಇವಾಗ ಏನೋ ಮೋಸ ಹೋದೆ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದೀಯಾ? ರಾಜೇಶ್, ಯಾಕೇನೋ ಹೀಗೆ ಮಾತಾಡ್ತಾ ಇದೀಯಾ? ಕಟ್ಕೊಂಡ ಹೆಂಡತಿ ಜೊತೆ ಈ ರೀತಿಯ ಮಾತಾಡೋದು? ಹೀಗೆ ರಘುರಾಮ್ ಹೇಳಿದಾಗ ಮತ್ತೆ ರಾಜೇಶ್ ಏನೋ ಹೇಳಲು ಬಂದಾಗ ಆವಾಗ ಕೌಶಲ್ಯ, ಇನ್ನು ಸಾಕು ನಿಲ್ಸು, ಇನ್ನೇನ್ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಕೂತ್ಕೋ. ಇದೆಲ್ಲ ನೋಡಿ ಕೋಪಗೊಂಡು ಕಾವ್ಯ ಮುಂದೆ ಬಂದು, ಸಾಕು ಸಾಕು, ಎಲ್ಲರೂ ನಿಲ್ಲಿಸ್ತೀರಾ? ಇದಕ್ಕೆಲ್ಲ ಕಾರಣ ನಾನೇ ತಾನೇ, ನಾನೇ ಮೊದಲು ಆರಂಭಿಸಿದ್ದು. ಇವಾಗ ನಾನು ಎಲ್ರಿಗೂ ಒಂದ್ ಮಾತನ್ನ ಹೇಳ್ತಾ ಇದ್ದೀನಿ. ನನಗೆ 18 ವರ್ಷ ಪೂರ್ತಿ ಆಯಿತು. ಇನ್ಮುಂದೆ ನನ್ನ ತೀರ್ಮಾನವನ್ನು ಸ್ವತಃ ನಾನೇ ತಗೋತೀನಿ. ಮಿಸ್ ಇಂಡಿಯಾ ಆಗ್ಬೇಕು ಎನ್ನೋದು ನನ್ನ ಚಿಕ್ಕ ವಯಸ್ಸಿನ ಆಸೆ. ಯಾರು ಅಡ್ಡಿ ಬಂದ್ರು ನಾನು ಮುಂದೆ ಹೋಗ್ತೀನಿ, ಇಲ್ಲಾಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗಕ್ಕೆ ಕೂಡ ನಾನು ರೆಡಿಯಾಗಿ ಇದ್ದೀನಿ. ಹಾಗೆ ಹೇಳಿ ಅಲ್ಲಿಂದ ಕೋಪದಿಂದ ಹೊರಟು ಹೋದ್ಲು. ಆ ಮಾತನ್ನು ಕೇಳಿ ರಘುರಾಮ್, ಕೌಶಲ್ಯ, ರಾಜೇಶ್ ತುಂಬಾನೇ ದುಃಖಪಟ್ರು. ಇದನ್ನೆಲ್ಲ ನೋಡಿದ ಕುಸುಮನಿಗೆ ತುಂಬಾ ದುಃಖವಾಗಿ ಮೌನವಾಗಿ ನಿಂತಿದ್ಲು. ಆದ್ರೆ ಇಲ್ಲಿ ಕೀರ್ತಿ ಮತ್ತು ರಾಕೇಶ್ ಕಾವ್ಯ ತೆಗೆದುಕೊಂಡ ತೀರ್ಮಾನಕ್ಕೆ ಒಬ್ಬರನ್ನು ಒಬ್ಬರು ನೋಡ್ಕೊಂಡು ಸಣ್ಣದಾಗಿ ನಗ್ತಾ ಇದ್ರು. ಇಷ್ಟಕ್ಕೂ ಈ ಮನೆಯ ಪರಿಸ್ಥಿತಿ ಏನು? ಈ ಜಗಳಗಳು ಹೀಗೆ ಮುಂದುವರಿಯುತ್ತಾ ಶ್ರೀಮಂತ ಮನೆಯಿಂದ ಬಂದಂತಹ ಕೀರ್ತಿ ಗೆಲ್ತಾಳ? ಬಡ ಮನೆಯಿಂದ ಬಂದಂತಹ ಕುಸುಮ ಈ ಮನೆಯನ್ನು ಸರಿಯಾದ ದಾರಿಗೆ ತರ್ತಾಳ? ಮುಂದೆ ಏನ್ ನಡೆಯುತ್ತೆ ಅಂತ ಮುಂದೆ ಬರುವ ಎಪಿಸೋಡಲ್ಲಿ ನೋಡೋಣ. ಕಳೆದ ಎಪಿಸೋಡಲ್ಲಿ ರಾಕೇಶ್ ಪಟ್ನಕ್ಕೆ ಹೋಗಿ ಓದದೆ ನಿರ್ಲಕ್ಷ್ಯ ಮಾಡಿದ್ರಿಂದ ಫೇಲ್ ಆಗಿದ್ದ. ಕಾವ್ಯನ ಮಾತನ್ನು ಕೇಳಿ ಮತ್ತೆ ಚೆನ್ನಾಗಿ ಓದಿ ಪಿಜಿಯನ್ನು ಪೂರ್ತಿ ಮಾಡ್ದ. ಆದರೆ ಅದೇ ಸಮಯದಲ್ಲಿ
ಪಟ್ನದಲ್ಲಿ ಕಾವ್ಯ ತಂದೆಯಾದ ಭೂಷಣನವರು ರಾಕೇಶ್ ಕುಟುಂಬದನ್ನು ಮೀಟ್ ಮಾಡ್ಬೇಕು ಅಂತ ಮಾತಾಡಿದ್ರಿಂದ ರಾಕೇಶ್ ಉಕ್ಕಿರಿ ಬಿಕ್ಕಿರಿಯಾಗಿದ್ದ. ಆ ಗಂಡಾಂತರದಿಂದ ತಪ್ಪಿಸ್ಕೊಳಕ್ಕೋಸ್ಕರ ಕಾವ್ಯನಿಗೆ ಕಾಲ್ ಮಾಡ್ದ. ಅಲ್ಲಿಂದ ಎಪಿಸೋಡ್ ಪ್ರಾರಂಭ ಆಗ್ತಿದೆ. ಪ್ರಸ್ತುತ ಕೈಯಲ್ಲಿ ಫೋನ್ ಇಟ್ಕೊಂಡು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದ ರಾಕೇಶ್. ಕಾವ್ಯನ ತಂದೆಯಾದ ಭೂಷಣರವರು ರಾಕೇಶ್ ಕುಟುಂಬವನ್ನು ನೋಡ್ಬೇಕು ಅಂತ ಹೇಳಿದ್ದು ಅವನಿಗೆ ಒಂದು ದೊಡ್ಡ ತಲೆನೋವಾಗಿತ್ತು. ಒಂದು ಕಡೆ ಅವನ ಮನೆಯ ಬಡತನ, ಇನ್ನೊಂದು ಕಡೆ ಕುಸುಮನ ತಂದೆಯ ತಲೆನೋವು. ಅದರ ಮಧ್ಯೆ ಸಿಕ್ಕಾಕೊಂಡು ತುಂಬಾನೇ ಒದ್ದಾಡ್ತಾ ಇದ್ದ. ತಕ್ಷಣ ಕಾವ್ಯನಿಗೆ ಕಾಲ್ ಮಾಡ್ದ. ಕಾವ್ಯ, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕುಸುಮನ ತಂದೆ ನಮ್ ಮನೆಯವರು ಅವ್ರ ಮನೆಗೆ ಬಂದು ಮಾತಾಡ್ಬೇಕು ಅಂತ ತುಂಬಾನೇ ಹಠ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರಿಗೆ ಮಾತ್ರ ಕುಸುಮನ ವಿಷಯ ಮಾತ್ರ ಗೊತ್ತಾದ್ರೆ ಎಷ್ಟು ಕಣ್ಣೀರಾಗ್ತಾರೋ. ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಗೊಂದಲ ಪಡ್ಬೇಡ. ಪ್ರತಿಯೊಂದು ವಿಚಾರಕ್ಕೂ ಹೇಗೇನೆ ಟೆನ್ಷನ್ ಅಲ್ಲಿದ್ರೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನೀನೊಂದು ಕೆಲಸ ಮಾಡು, ತಕ್ಷಣ ಬಸ್ ಹತ್ತಿ ಊರಿಗೆ ಬಾ. ತಂದೆನ ಹೇಗೆ ಒಪ್ಸೋದು ಅಂತ ನಾನ್ ನೋಡ್ಕೋತೀನಿ. ವಿಷಯನ ಹಾಗೇನೆ ಮುಚ್ಚಿಟ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಆ ವಿಷಯನ ನೀನು ಮನೇಲಿ ಬಂದ್ ಹೇಳಿದ್ರೆ ಅದಕ್ಕೆ ಬೇರೆನೆ ಗೌರವ. ನೀನ್ ಮನೆಗೆ ಬಾ, ಉಳಿದ ವಿಚಾರವನ್ನೆಲ್ಲ ನಾನ್ ನೋಡ್ಕೋತೀನಿ. ಕಾವ್ಯ ಕೊಟ್ಟ ಧೈರ್ಯದಿಂದ ಮರುದಿನನೇ ಊರಿಗೆ ಬಂದು ತಲುಪಿದ ರಾಕೇಶ್. ಹಚ್ಚ ಹಸಿರಿನಿಂದ ಕೂಡಿದ ಊರಿನಲ್ಲಿ ತಂಪಾದ ಗಾಳಿ ಬರ್ತಾ ಇದ್ರು. ಮನಸೊಳಗೆ ಮಾತ್ರ ತುಂಬಾ ಬೆವರ್ತಾ ಇದ್ದ ರಾಕೇಶ್ ಮನೆಗೆ ಹೋದಾಗ ಅವ್ರವ್ರ ಕೆಲಸವನ್ನು ಮಾಡ್ತಾ ಇದ್ರು. ರಘುರಾಮ್ ಅವರು ಕೂಡ ವರಂಡದಲ್ಲಿ ಕೂತಿದ್ರು. ರಾಜೇಶ್ ಆವಾಗ್ಲೇ ಹೊಲಕ್ಕೆ ಹೋಗ್ತಾ ಇದ್ದ. ರಾಕೇಶನನ್ನು ನೋಡಿದ ತಕ್ಷಣ ಎಲ್ಲರ ಮುಖದಲ್ಲಿ ಸಂತೋಷ. ರಾಕೇಶ್, ಏನಪ್ಪಾ ಇದ್ದಕ್ಕಿದ್ದಂಗೆ ಸಡನ್ನೇ ಬಂದ್ಬಿಟ್ಟಿದೀಯಾ? ನಿನ್ನ ಕೋರ್ಸ್ ಪೂರ್ತಿ ಆಯ್ತಾ? ನೀನು ಬರ್ತೀನಿ ಅಂತ ಹೇಳಿದ್ರೆ ನಾನೇ ಬಸ್ ಸ್ಟ್ಯಾಂಡಿಗೆ ಬಂದು ನಿನ್ನ ಪಿಕಪ್ ಮಾಡ್ಕೋತಾ ಇದ್ದೆ. ಕೋರ್ಸು ಪೂರ್ತಿ ಆಗಿದೆ. ನನಗೆ ನಿಮ್ಮೆಲ್ಲರನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೇನೆ ಬಂದೆ. ಇನ್ ಮುಂದೆ ಜಾಬಿಗೆ ಟ್ರೈ ಮಾಡ್ಬೋದು. ರಾಕೇಶ್, ಹಾಗಾದ್ರೆ ಆ ಗಣೇಶ್ ಕಂಪನಿಯಲ್ಲಿ ಏನೋ ಅವತ್ತು ಬಂದಾಗ ಕೆಲಸ ಇದೆ ಅಂತ ಹೇಳಿದ್ನಲ್ವಾ, ಅವನಿಗೆ ಒಮ್ಮೆ ಕಾಲ್ ಮಾಡಿ ಕೇಳಿ ಮಾತಾಡಪ್ಪ. ಆ ಕೆಲಸಕ್ಕೆ ಬೇರೆಯವ್ರನ್ನ ತಗೊಂಡ್ರೋ ಖಾಲಿ ಇದೆಯೋ ಅಂತ ಒಮ್ಮೆ ಕೇಳಿ ತಿಳ್ಕೊ. ಸರಿ ಅಣ್ಣ. ಇವಾಗ ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಂದ್ರೆ ನನಗೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಬೇಕಾಗಿದೆ. ಅದಕ್ಕೆ ಒಂಚೂರು ಜಾಬ್ ಟ್ರೈನಿಂಗ್ನ ತಗೊಂಡು ಹೋಗ್ತೀನಣ್ಣ. ಅದೆಲ್ಲ ಸರಿ ರಾಕೇಶ್, ಚೆನ್ನಾಗಿ ಓದಿದ್ಮೇಲೆ ಒಳ್ಳೆ ಕೆಲಸನೇ ಸಿಗುತ್ತೆ. ಅದಕ್ಕೆ ಮುಂಚಿತವಾಗಿ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಿನಗೆ ರಾಜಾರಾಮ್ ಅವನ ಬಗ್ಗೆ ಗೊತ್ತಿದ್ಯಾ? ಅದೇ ಕಣೋ, ನಮ್ಮ ಪಕ್ಕದ ಊರಿನಲ್ಲಿದ್ದಾರಲ್ವಾ. ಅಪ್ಪ, ನನಗೆ ಅವ್ರನ್ನ ಯೋಚನೆ ಇದೆ. ನಮ್ಮ ಮನೆಗೆ ಪದೇ ಪದೇ ಬರ್ತಾ ಇರ್ತಾರಲ್ವಾ, ಏನಾದ್ರೂ ಒಂದು ಕಾರಣ ಹೇಳಿ ಬರ್ತಾರೆ, ನನ್ನ ಎತ್ಕೊಂಡು ಸುತ್ತಾಡ್ತಾರೆ ಅಲ್ಲ. ಯಾಕೆ ಅಪ್ಪ ಇವಾಗ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ? ರಾಜಾರಾಮ್ಗೆ ರಮ್ಯಾ ಎನ್ನುವ ಒಬ್ಳು ಹುಡುಗಿ ಇದ್ದಾಳೆ. ತುಂಬಾ ಒಳ್ಳೆ ಹುಡುಗಿ. ಅದು ಅಲ್ಲದೆ ಅವ್ರದ್ದು ನಮ್ಮ ಹಾಗೇನೆ ಸಂಪ್ರದಾಯವಾದ ಕುಟುಂಬ. ಮೊನ್ನೆ ಸಂತೆಯಲ್ಲಿ ನೋಡಿದಾಗ ನಿನಗೆ ಅವ್ರ ಮಗಳಿಗೆ ಮದ್ವೆ ಮಾಡೋಣ ಅಂತ ನನ್ನ ಜೊತೆ ಮಾತಾಡಿದ್ರು. ನಾವು ಇಬ್ರು ತುಂಬಾ ಬಾಲ್ಯ ಗೆಳೆಯರಲ್ವಾ. ಇವಾಗ ನಾವು ಬೀಗ್ರು ಅಂತ ಹೇಳ್ಕೊಳಕ್ಕೆ ನಮಗೂ ಕೂಡ ಸಂತೋಷ ಅಲ್ವಾ. ಅವ್ರ ಮಗಳಿಗೆ ನಿನ್ಗೆ ಮದುವೆ ಮಾಡ್ಬೇಕು ಅಂತ ಮಾತಾಡಿದ್ರು. ತಂದೆಯ ಮಾತು ಕೇಳಿ ರಾಕೇಶಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ದೊಡ್ಡ ಭೂಕಂಪನೆ ಬಂದ ಹಾಗೆ ಅನ್ಸ್ತು. ಒಂದು ಕಡೆ ಕುಸುಮನ ತಂದೆ ಮನೆಗ್ ಬರ್ತೀನಿ ಅಂತ ಹೇಳಿರುವ ಮಾತು, ಇನ್ನೊಂದು ಕಡೆ ತಂದೆ ಅವರ ಗೆಳೆಯನ ಮಗಳ ಜೊತೆ ಮದುವೆ ಅಂತ ಮಾತಾಡೋದು. ರಾಕೇಶ್, ನಿನ್ನ ಅದೃಷ್ಟ ಎಷ್ಟೊಂದು ಚೆನ್ನಾಗಿದೆ. ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಿನಗೆ ಒಂದು ಒಳ್ಳೆ ಸಂಬಂಧ ಹುಡ್ಕೊಂಡ್ ಬರ್ತಾ ಇದೆ. ರಮ್ಯಾ ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವ ಹುಡುಗಿ. ಆ ಹುಡುಗಿ ನಮ್ಮನೆ ಸೊಸೆಯಾಗಿ ಬಂದ್ರೆ ನಮ್ಮೆಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ಬಿಡ್ತಾಳೆ. ಹೌದು ರಾಕೇಶ್, ರಮ್ಯಾ ನಮಗೆ ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ಗೊತ್ತಿರುವ ಹುಡುಗಿ. ನಾವು ಶಾಲೆಗೆ ಹೋಗುವಾಗ ನಮ್ ಹಿಂದೆನೆ ಬರ್ತಾ ಇದ್ಲು. ತುಂಬಾ ಒಳ್ಳೆ ಹುಡುಗಿ, ಸಂಪ್ರದಾಯದಿಂದ ತುಂಬಿರುವ ಹುಡುಗಿ. ರಾಕೇಶಿಗೆ ದಿಕ್ಕು ದೋಚದಿರುವ ಸಮಯದಲ್ಲಿ ಅವನು ಕಾವ್ಯನ ಮುಖವನ್ನು ನೋಡಿದ. ಅಣ್ಣನ ನೋಟವನ್ನು ಅರ್ಥ ಮಾಡಿಕೊಂಡ ಕಾವ್ಯ, ಇವಾಗ್ಲೂ ಮಾತಾಡದಿದ್ರೆ ಅಣ್ಣನ ಜೀವನದಲ್ಲಿ ತುಂಬಾ ಕಷ್ಟ ಬರುತ್ತೆ ಅಂತ ಆಲೋಚನೆ ಮಾಡಿ ಅವರ ತಂದೆ ಜೊತೆ ಮಾತನಾಡೋಣ ಅಂತ ಆಲೋಚನೆ ಮಾಡಿದ್ಲು. ಅಪ್ಪ, ಅಮ್ಮ, ಅಣ್ಣ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದ್ರು. ಅಷ್ಟರಲ್ಲಿ ನೀವು ಮದ್ವೆಗಿದ್ವಿ ಅಂತ ಏನೇನೋ ಮಾತಾಡ್ತಾ ಇದ್ದೀರಾ. ಪಟ್ನದಲ್ಲಿ ಕುಸುಮ ಎನ್ನುವ ಹುಡುಗಿ ಅಣ್ಣನಿಗೆ ತುಂಬಾನೇ ಇಷ್ಟ ಆಗಿದ್ದಾಳೆ. ಅಣ್ಣನಿಗೆ ಓದ್ಲಿಕ್ಕೆ ಸ್ಫೂರ್ತಿ ತಂದಿದ್ದು ಕೂಡ ಅವಳೆ. ಆ ವಿಚಾರವನ್ನು ಧೈರ್ಯವಾಗಿ ಹೇಳೋಣ ಅಂತ ಬಂದ್ರೆ ನೀವು ಮದ್ವೆ ಅಂತ ಮಾತಾಡ್ತಿದ್ದೀರಾ. ಆ ಮಾತು ಕೇಳಿ ಆ ಮನೆಯಲ್ಲಿರೋರೆಲ್ಲ ಏನು ಮಾತನಾಡದೆ ಮೌನವಾಗಿದ್ರು. ಆ ಮನೆಯಲ್ಲಿರುವ ಹಳೆಯ ಫ್ಯಾನಿನ ಸೌಂಡ್ ಬಿಟ್ರೆ ಬೇರೆ ಶಬ್ದನೇ ಇರ್ಲಿಲ್ಲ. ಏನಪ್ಪಾ ರಾಕೇಶ್, ಕಾವ್ಯ ಹೇಳೋದು ನಿಜನಾ? ಅಲ್ಲ ಕಣೋ, ನಿನಗೆ ಪಟ್ನದಲ್ಲಿ ಒಂದು ಹುಡುಗಿ ಇಷ್ಟ ಆಗಿದ್ರೆ ನಮ್ಗೆ ಮೊದ್ಲೇ ಹೇಳ್ಬೇಕು ತಾನೆ. ನಾವೇನು ನಿನಗೆ ಬೇರೆಯವರ ನಮ್ ಜೊತೆ ಹೇಳ್ಕೊಳಕ್ಕೆ ಮುಜುಗರ?
ಹೌದು ಕಣೋ ರಾಕೇಶ್, ನಿನ್ನ ಇಷ್ಟದ ಬಗ್ಗೆನೆ ನಮಗೂ ಕೂಡ ಬೇಕಾಗಿರೋದು. ನಿನಗೆ ಇಷ್ಟ ಇಲ್ಲದ ಜೀವನದ ಬಗ್ಗೆ ನಾವು ಆಲೋಚನೆ ಮಾಡ್ತೀವಾ? ನಮ್ ಜೊತೆ ಡಿಸ್ಕಸ್ ಮಾಡಕ್ಕೆ ಕೂಡ ನಿನಗೆ ಸಾಧ್ಯ ಆಗ್ಲಿಲ್ಲ ಅಲ್ವಾ? ಅವಾಗ ರಘುರಾಮ್ ಗಂಭೀರದಿಂದ, ಇಷ್ಟಕ್ಕೂ ಆ ಹುಡುಗಿಯ ಪರಿಸ್ಥಿತಿ ಏನಪ್ಪಾ? ಅವರ ಮನೆತನ ಏನು? ಎಲ್ಲ ನಮ್ ಜೊತೆ ಹೇಗಿರ್ತಾರೆ? ಸಾಂಪ್ರದಾಯಿಕ ಹುಡುಗಿನ ಅಥವಾ ಸಿಟಿ ಹುಡುಗಿರ ಹಾಗೆ ಆಟಾಡ್ತಾಳ? ಅಪ್ಪ, ಕುಸುಮನ ತಂದೆ ಹೆಸರು ಭೂಷಣ್ ರಾವ್. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವ್ರ ಮಗಳನ್ನ ಮಾತಾಡ್ಸ್ಲಿಕ್ಕೆ ನೀವು ಪಟ್ನಕ್ಕೆ ಅವ್ರ ಮನೆಗೆ ಹೋಗಿ ಈ ಸಂಬಂಧದ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ನ ಅವ್ರ ಮನೆಗೆ ಬರಕ್ ಹೇಳಿದ್ರು. ನೀವು ಇಷ್ಟಪಡುವ ಹುಡುಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಮಗಳ. ಹಾಗಿದ್ರೆ ಅವಳು ನಮ್ಮ ಹಳ್ಳಿಯ ಮನೆಯಲ್ಲಿ ಬಂದು ನಮ್ಮ ರೈತ ಮನೆಯಲ್ಲಿ ಇರ್ತಾಳಪ್ಪ. ಅದಿಯಪ್ಪ, ನಿನ್ ತಲೆಯಲ್ಲಿ ಏನ್ ಬರ್ದಿದ್ಯೋ ಹಾಗೆ ತಾನೇ ಆಗೋದು. ರಾಕೇಶ್, ಅಷ್ಟು ದೊಡ್ಡ ಶ್ರೀಮಂತರ ಮನೆಯಲ್ಲಿ ನಮಗೆ ಸರಿಯಾಗುತ್ತಾ? ಅವರ ಸ್ಥಾನಕ್ಕೆ ನಾವು ಸರಿಯಾದವರ? ಮನೆಯಲ್ಲಿ ಒಬ್ಬೊಬ್ರು ಕೂಡ ಕುಸುಮನ ಮನೆಗೆ ಹೋಗೋದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ರು. ಕಾವ್ಯ ಅವಳ ಬುದ್ಧಿವಂತಿಕೆಯಿಂದ ಅಣ್ಣ ಹಾಗೂ ತಂದೆಯನ್ನು ಒಪ್ಪಿಸಿದ್ಲು. ಕೌಶಲ್ಯ ಕೂಡ ಮಗನ ಇಷ್ಟನೇ ನಮ್ಮೆಲ್ಲರ ಇಷ್ಟ ಅಂತ ಎಲ್ಲರೂ ಸೇರಿ ಒಪ್ಪಿಕೊಂಡ್ರು. ಹೀಗೆ ಮರುದಿನವೇ ಮನೆಯಲ್ಲಿರೋರೆಲ್ಲ ಸರಿ ಅಂತ ಮಾತನಾಡಿ ಕುಸುಮನ ಮನೆಗೆ ಹೊರಟ್ರು. ಶ್ರೀಮಂತ ಮನೆಯ ಹುಡುಗಿ ನನ್ನ ಮಗನನ್ನು ಮದುವೆ ಮಾಡ್ಲಿಕ್ಕೆ ಒಪ್ಪಿದಾಳ ಅಂತ ಅವರ ತಾಯಿ ಆಲೋಚನೆ ಮಾಡಿದ್ರು. ಮುಂದೆ ಏನಾಗುತ್ತೆ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದ ರಾಕೇಶ್. ಹೀಗೆ ಎಲ್ಲರೂ ಕುಸುಮನ ಮನೆಯನ್ನು ಹುಡುಕಿಕೊಂಡು ಹೋದ್ರು. ಕುಸುಮನ ಮನೆಯೊಳಗೆ ಹೋಗುವಾಗ ಎದುರಲ್ಲಿ ಬಂದಿದ್ದೆ ಕುಸುಮ. ಕುಸುಮ ಎಲ್ಲರನ್ನೂ ಮಾತಾಡ್ಸಿದ್ಲು. ಅತ್ತೆ, ಮಾವ, ಚೆನ್ನಾಗಿದ್ದೀರಾ? ರಾಜೇಶ್ ಬಾವ, ಕೀರ್ತಿ ಅಕ್ಕ, ಎಲ್ಲರೂ ಹೇಗಿದ್ದೀರಾ? ಹಾಯ್ ಕಾವ್ಯ, ಹೌ ಆರ್ ಯು? ನಾವು ಚೆನ್ನಾಗಿದ್ದೀವಮ್ಮ. ಹೀಗೆ ಅವರೆಲ್ಲ ಮಾತಾಡ್ತಾ ಇರುವಾಗ ರಾಜೇಶ್ ಮನೆಯ ವೈಭವವನ್ನು ನೋಡಿ ಮೇಲೆ ಕೂತ್ಕೋಬೇಕಾ ನೆಲದ ಮೇಲೆ ಕೂತ್ಕೋಬೇಕಾ ಅಂತ ಗೊತ್ತಾಗದೆ ಗೊಂದಲ ಪಡ್ತಿದ್ದ. ಸ್ವಲ್ಪ ಸಮಯದಲ್ಲೇ ಕುಸುಮನ ತಂದೆ ಹಾಲಿಗೆ ಬಂದ್ರು. ರಘುರಾಮನ್ನು ನೋಡಿ ಮಾತಾಡ್ಸ್ಲೇ ಇಲ್ಲ. ರಘುರಾಮ್ ಅವರೇ ಭೂಷಣಂ ಅವರನ್ನು ಮಾತಾಡ್ಸಿದ್ರು. ಭೂಷಣ್ ರಾವ್ ಅವರೇ, ನಮಸ್ಕಾರ. ನಮಸ್ಕಾರ. ನೀವು ಮಹೇಂದ್ರಪುರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀರಂತೆ. ನೀವು ಕೂಲಿ ಜನರನ್ನು ಇಟ್ಟು ಕೆಲಸ ಮಾಡ್ತೀರಾ ಅಥವಾ ನೀವೇ ಕೆಲಸವನ್ನು ಮಾಡ್ತೀರಾ? ನಮ್ಮ ಮಗಳಿಗೆ ಬೇಕಾದ ಸೌಕರ್ಯವೆಲ್ಲ ನಮ್ಮನೆಲ್ಲೇ ಇದೆ ಅನ್ಕೋತೀರಾ ಅಥವಾ ನಿಮ್ಮನೇಲಿ ಇದೆ ಅನ್ಕೋತೀರಾ? ಮದುವೆ ಮಾಡಿಸಿ ನಮ್ಮ ಮಗಳನ್ನ ನಿಮ್ಮನೆಗೆ ಕಳ್ಸಿಕೊಟ್ರೆ ನಮ್ಮ ಮಗಳನ್ನ ಹೊಲದ ಕೆಲಸ ಕರ್ಕೊಂಡೋಗ್ತೀರಾ? ಕೂಲಿ ಕೆಲಸವನ್ನು ಜನರ ಕೈಯಿಂದನೂ ಮಾಡಿಸ್ತೀವಿ, ನಾವು ಕೂಡ ಮಾಡ್ತೀವಿ. ಆದ್ರೆ ನಮ್ಮ ಮನೆಯಲ್ಲಿ ಸೌಕರ್ಯಕ್ಕಿಂತ ಮನುಷ್ಯರಲ್ಲಿ ಪ್ರೀತಿ ಜಾಸ್ತಿ. ನಮ್ಮ ಮಗಳು ಕಾವ್ಯನ ನೋಡ್ಕೊಳ್ಳೋ ಹಾಗೆ ನಿಮ್ಮ ಮಗಳನ್ನು ಕೂಡ ನಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೋತೀವಿ. ನೀವು ತೋರಿಸುವ ಪ್ರೀತಿ ಅವಳ ಹೊಟ್ಟೆಯನ್ನು ತುಂಬಿಸಲು ಸಾಧ್ಯವಿಲ್ಲ ಅಲ್ವಾ? ನನ್ನ ಮಗಳ ಸೌಂದರ್ಯ ಖರ್ಚಿಗೆ ತಿಂಗಳಿಗೆ 10,000 ಆಗುತ್ತೆ. ಹಣ ನಿಮ್ಮ ಮಗನ ಕೈಯಿಂದ ಸಂಪಾದನೆ ಮಾಡಲು ಸಾಧ್ಯನಾ? ರಾಕೇಶ್, ನೀವು ಕೂಡ ಬಡವರಲ್ವಾ? ಮಗಳ ಸೌಂದರ್ಯವನ್ನು ನೋಡಿ ಅವಳನ್ನ ಇಷ್ಟಪಟ್ಟ ಅಥವಾ ಅವಳ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಅವಳನ್ನ ನೀನು ಇಷ್ಟಪಟ್ಟಿದೀಯಾ? ಈ ಮಾತೆಲ್ಲ ಕೇಳಿ ರಾಜೇಶಿಗೆ ತುಂಬಾನೇ ಕೋಪ ಬಂತು. ಆದ್ರೆ ಮಧ್ಯದಲ್ಲಿ ಏನಾದ್ರೂ ಮಾತಾಡಿದ್ರೆ ತಮ್ಮನ ಜೀವನ ಹಾಳಾಗುತ್ತೆ ಅಂತ ಸೈಲೆಂಟ್ ಆಗಿದ್ದ. ಕೌಸಲ್ಯನ ಮುಖ ಕಣ್ಣೀರಿಂದ ತುಂಬಿತ್ತು. ರಾಕೇಶ್ ತಲೆ ತಗ್ಗಿಸಿಯೇ ನಿಂತಿದ್ದ. ಭೂಷಣ್ ರಾವ್ ಅವರು ಇದೇ ರೀತಿ ಹೆಚ್ಚು ಹೆಚ್ಚು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ನೀವು ತಂದಿರುವ ಈ ಹಣ್ಣಿನ ಬುಟ್ಟಿಯನ್ನು ನಮ್ಮ ಮನೆ ಕೆಲ್ಸದವ್ರು ಕೂಡ ಮುಟ್ಟದಿಲ್ಲ. ನಮ್ಮ ಸ್ಟೇಟಸ್ ಏನು, ನಿಮ್ಮ ಸ್ಟೇಟಸ್ ಏನು? ನಿಮ್ಮ ಮಗನಿಗೆ ಕೆಲಸ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಅಂತವನಿಗೆ ನನ್ನ ಮಗಳ ಪ್ರೀತಿ ಮಾಡುವ ಧೈರ್ಯ ಎಲ್ಲಿಂದ ಬಂತು? ಕಾವ್ಯ ಇದನ್ನೆಲ್ಲ ಮೌನವಾಗಿ ನೋಡ್ತಾ ಇದ್ಲು. ಕಣ್ಣಲ್ಲಿ ಕಣ್ಣೀರು. ಮೌನದಿಂದ ಕಾವ್ಯ ಹೊರಗಡೆ ಬಂದ್ಲು. ಭೂಷಣ್ ರವ್ರೆ, ನಮ್ಮನ್ನು ಕ್ಷಮಿಸಬೇಕು. ಒಬ್ಬ ತಂದೆಯಾಗಿ ನಿಮ್ಮ ಮಗಳ ಸೌಕರ್ಯವನ್ನು ನೀವು ಆಲೋಚನೆ ಮಾಡೋದು ನಾನು ತಪ್ಪು ಅಂತ ಯಾವತ್ತೂ ಕೂಡ ಹೇಳದಿಲ್ಲ. ನಮ್ಮ ಅಣ್ಣ ನಿಮ್ ಮಗಳ ಹಣವನ್ನು ನೋಡಿ ಪ್ರೀತಿ ಮಾಡಿಲ್ಲ, ವ್ಯಕ್ತಿತ್ವವನ್ನು ನೋಡಿ ಪ್ರೀತಿ ಮಾಡಿದ್ರು. ಅಂದ್ರೆ ಹಣ ಅನ್ನೋದು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಸಂಪ್ರದಾಯ ಅನ್ನೋದು ನಾವು ಸಾಯುವ ತನಕ ನಮ್ ಜೊತೆನೇ ಇರುತ್ತೆ. ನಮ್ಮ ರಾಜೇಶಣ್ಣ ಅವರ ಕಷ್ಟಕ್ಕೆ ಮೀರಿ ನಿಮ್ಮ ಮಗಳ ಸ್ಟೇಟಸ್ಸಿಗೆ ತಕ್ಕ ಹಾಗೆ ನಮ್ಮ ಅಣ್ಣನ ಒಸಿದ್ದಾರೆ. ಇದು ನಮ್ಮ ಅಣ್ಣನ ದೊಡ್ಡ ಸ್ಥಿತಿ ಅಲ್ವಾ? ನಿಮ್ಮ ಎಸಿಯಲ್ಲಿ ಸಿಗುವಂತ ಗಾಳಿಗಿಂತ ನಮ್ಮ ಹಳ್ಳಿಯಲ್ಲಿ ಸಿಗುವ ಗಾಳಿ ಪರಿಶುದ್ಧವಾದದ್ದು. ನಿಮ್ಮ ಕೋಟೆಯಿಂದ ತೆಗೆದುಕೊಳ್ಳಲು ಸಾಧ್ಯವಾಗದ ನೆಮ್ಮದಿ ನಮ್ಮ ತಾಯಿಯ ಕೈತುತ್ತಲ್ಲಿದೆ. ಸ್ಟೇಟಸ್ ಅಂದ್ರೆ ಏನ್ರಿ? ಗಾಳಿ ಎಲ್ಲರಿಗೂ ನಮ್ಮ ರೀತಿ ಒಂದೇ ತಾನೇ. ಬೇಕಾದ್ರೆ ದೊಡ್ಡ ಆಸ್ತಿಯ ಮೇಲೆ ನಿದ್ರೆ ಮಾಡಬಹುದು, ಆದ್ರೆ ಪಕ್ಷಿಗಳ ಕಿಲಕಿಲ ಶಬ್ದದ ನಡುವೆ ನಿದ್ರೆ ಮಾಡುವ ಭಾಗ್ಯ ನಮಗಿದೆ. ನಿಮ್ಮ ಆಸ್ತಿ ನಿಮ್ಮ ಮಗಳಿಗೆ ಕೇವಲ ರಕ್ಷಣೆ ಕೊಡಬಹುದು. ನಮ್ಮ ಅಣ್ಣ ನಮಗೆ ಕೊಡುವಂತ ಪ್ರೀತಿ ನಮ್ಗೆ ಧೈರ್ಯ ಕೊಡುತ್ತೆ. ನೀವು ನಿಮ್ಮ ಮಗಳನ್ನು ಆಸ್ತಿ ಇರುವವನಿಗೆ ಮದುವೆ ಮಾಡಿ ಕೊಡ್ಬೋದು, ಆದ್ರೆ ನಾಳೆ ಬರೋನು ಆಸ್ತಿಗೋಸ್ಕರ ನಿಮ್ ಮಗಳನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ನಿಮ್ ಮಗಳನ್ನ
ಪ್ರೀತಿ ಇರೋವನಿಗೆ ಕೊಟ್ರೆ ನಾಳೆ ಬರುವವನು ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ ಮಗಳನ್ನ ಪ್ರೀತಿ ಮಾಡ್ತಾನೆ. ನಮ್ಮಂತವರ ಕಾಲಲ್ಲಿರುವ ಮಣ್ಣು ನಿಮಗೆ ಅಸಹ್ಯವನ್ನು ತಂದು ಕೊಡ್ಬೋದು, ಆದ್ರೆ ಆ ಅಸಹ್ಯನೇ ನಿಮ್ಮಂತವರಿಗೆ ಊಟ ಕೊಡೋದು ಅಂತ ನೀವು ಮರಿಬೇಡಿ. ಕಾವ್ಯಳ ಮಾತು ಕೇಳಿ ಭೂಷಣಂ ಬಾಯಿಂದ ಒಂದು ಮಾತು ಬರಲಿಲ್ಲ. ಅವಳ ಆತ್ಮ ಗೌರವ, ಅವಳ ಕುಟುಂಬವನ್ನು ಕೇವಲವಾಗಿ ಮಾತಾಡಿದ್ರೆ ಅದಕ್ಕೆ ಅವಳು ಮಾತಿನಿಂದ ಕೊಡುವ ಏಟು ಅವನಿಂದ ಸಹಿಸಲಾಗಲಿಲ್ಲ. ಒಬ್ಬ ರೈತನ ಮಗಳು ಇಷ್ಟು ಧೈರ್ಯದಿಂದ ಮಾತಾಡೋದು ಅವನು ಯಾವತ್ತೂ ನೋಡಿರ್ಲಿಲ್ಲ. ಕಾವ್ಯ, ನಿನ್ನ ಮಾತಿನಲ್ಲಿ ಧೈರ್ಯ ಇದೆ. ಒಬ್ಬ ವ್ಯಕ್ತಿಗೆ ಬೇಕಾಗಿರುವುದು ಧೈರ್ಯ ಮತ್ತು ಮಾತಿನಲ್ಲಿರುವ ಸಂಸ್ಕಾರ ನಿಮ್ಮಲ್ಲಿ ಪುಷ್ಕಲವಾಗಿ ಇದೆ. ರಾಕೇಶ್, ನಾನಿನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತಾನೆ ಈ ರೀತಿ ಮಾತಾಡಿದ್ದು. ಇಂತಹ ಧೈರ್ಯವಾದ ಹೆಣ್ಮಕ್ಳಿರುವ ಈ ಕುಟುಂಬದಲ್ಲಿ ನನ್ನ ಮಗಳು ಸಂತೋಷವಾಗಿರ್ತಾಳೆ. ಈ ಮದುವೆಗೆ ನನಗೆ ಒಪ್ಪಿಗೆ. ಭೂಷಣ ಮದುವೆಗೆ ಒಪ್ಪಿಕೊಂಡ. ಎರಡು ಕುಟುಂಬದ ಮಧ್ಯೆ ಇರುವ ಆ ಗೋಡೆಯನ್ನು ಕಾವ್ಯ ಮಾತಿನಿಂದ ಹೊಡೆದಾಕಿದ್ಲು. ರಾಕೇಶ್ ಕುಟುಂಬ ಊರಿಗೆ ಹೋಗಲು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ರು. ರಾಜೇಶ್ ಮನ್ಸು ತುಂಬಾನೇ ನೋವಾಗ್ತಾ ಇತ್ತು. ಹಣ ಇರೋರಿಗೆ ಕಣ್ಣು ನೆತ್ತಿ ಮೇಲೆ ಇರುತ್ತೆ ಕೌಶಲ್ಯ. ಅವರು ಹಣ ಇದೆ ಅಂತ ನಮ್ನ ಎಷ್ಟು ಕೇವಲವಾಗಿ ಮಾತಾಡಿದ್ರು. ನಾವು ಹಣ್ಣುಗಳನ್ನ ತಗೊಂಡೋದ್ರೆ ಅವ್ರ ಮನೆ ಕೆಲ್ಸದವ್ರು ಕೂಡ ತಿನ್ನೋದಿಲ್ಲಂತೆ. ಎಂತ ಮಾತೇಳಿದ್ರು. ನಿಜನೇ ಅಪ್ಪ, ನಾವು ಸಂಬಂಧ ಮಾತಾಡಕ್ಕೆ ಹೋಗಿರೋದು, ಜಗಳ ಮಾಡ್ಲಿಕ್ಕೆ ಹೋಗಿಲ್ಲ ಅಂತಾನೆ ಆ ಜಾಗದಲ್ಲಿ ನಾನ್ ಮರ್ಯಾದೆ ಕೊಟ್ಟು ಮೌನವಾಗಿದ್ದೆ. ಇಲ್ಲದಿದ್ರೆ ಆ ಭೂಷಣನ ಅಲ್ಲೇ ಒಡೆದು ಕೆಳಗೆ ಬೀಳಿಸ್ತಾ ಇದ್ದೆ. ಅಪ್ಪ, ಅಣ್ಣ, ನೀವು ದುಃಖ ಪಡ್ಬೇಡಿ. ಅವರು ಅವರ ಮಗಳ ಜೀವನಕ್ಕೋಸ್ಕರನೇ ಹಾಗೆ ಮಾತಾಡಿದ್ದು. ತನ್ನ ಮಗಳು ಬಡವನನ್ನು ಪ್ರೀತಿ ಮಾಡ್ತಿದ್ದಾಳೆ ಎನ್ನುವ ವಿಚಾರ ಯಾವ ತಂದೆಗೆ ಗೊತ್ತಾದ್ರೂ ಕೂಡ ಅನುಮಾನ ಇದ್ದೇ ಇರುತ್ತೆ. ಅವರ ಮಾತನ್ನು ನಾವು ಪಕ್ಕದಲ್ಲೇ ಇಟ್ಟು ನಾವು ನಮ್ಮ ಸಂಸ್ಕಾರದಿಂದ ಅವ್ರನ್ನ ಗೆಲ್ಬೇಕು. ಇವಾಗ ಅವರು ಮದುವೆಗೆ ಒಪ್ಕೊಂಡ್ರಲ್ವಾ, ಅದುವೇ ನಮ್ಮ ವಿಜಯ. ರಘುರಾಮ್ ಕೌಶಲ್ಯ ಕಾವ್ಯನ ಮಾತನ್ನು ಕೇಳಿ ತೃಪ್ತಿಪಟ್ರು. ಕಾವ್ಯ ತನ್ನ ಅಣ್ಣನ ಮದುವೆಯಲ್ಲಿ ಒಂದು ದೊಡ್ಡ ಸೇತುವೆಯನ್ನೇ ದಾಟಿದ್ಲು. ತನ್ನ ಧೈರ್ಯ ನಂಬಿಕೆಯಿಂದ ಎರಡು ಕುಟುಂಬವನ್ನು ಒಂದುಗೂಡಿಸಿದ್ಲು. ರಾಕೇಶ್ ತನ್ನ ಮನಸ್ಸಿನಲ್ಲಿ, ಕಾವ್ಯ, ನೀನ್ ಮಾತ್ರ ಇಲ್ಲದಿದ್ರೆ ನನ್ ಜೀವನ ಇವತ್ತು ಏನಾಗ್ತಾ ಇತ್ತು. ನೀನು ನಿಜವಾಗ್ಲೂ ನಮ್ಮ ಮನೆಯ ದೇವತೆ. ಆದ್ರೆ ತುಂಬಾ ಆಸ್ತಿ ಅಂತಸ್ತಿನಿಂದ ಬರುವಂತಹ ಕುಸುಮ ರಾಕೇಶ್ ಬಡತನ ಮನೆಯಲ್ಲಿ ಹೇಗೆ ಜೀವನ ಮಾಡ್ತಾಳೆ? ಕೀರ್ತಿಯ ಜೊತೆ ಸೇರಿ ಕೆಲಸವನ್ನು ಮಾಡ್ತಾಳ ಅಥವಾ ತನ್ನ ಗರ್ವದಿಂದ ಮನೆಯನ್ನು ಎರಡು ಮಾಡ್ತಾಳ? ರಾಕೇಶಿಗೆ ಕುಸುಮ ಸಹಕರಿಸ್ತಾಳ? ಕುಸುಮನ ಮಾತು ಆ ಮನೆಯನ್ನು ಯಾವ ಸರೋವರದತ್ರ ಎತ್ಕೊಂಡೋಗುತ್ತೆ? ಕುಸುಮ ಮಹೇಂದ್ರಪುರಕ್ಕೆ ಕಾಲಿಡುವಾಗ ರಾಕೇಶ್ ಮನೆಯಲ್ಲಾಗುವ ಬದಲಾವಣೆಗಳನ್ನು ನೋಡಬೇಕಾ? ಹಾಗಾದ್ರೆ 4ನೇ ಎಪಿಸೋಡ್ ನೋಡ್ಲೇಬೇಕು.